ಸಾಗರ್ ಶಂಕರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತಿಳಿಸೋದೇನಪ್ಪ ಅಂತಂದರೆ, ಆಲ್ರೆಡಿ ನೀವು ತಮ್ಲೈನ ನೋಡಿರ್ಬೋದು. ನನ್ನ ಥರ ನಿಮಗೂ ಫೋಟೋ ಎಡಿಟಿಂಗ್ ಬೇಕಾದರೆ ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಒತ್ತಿ. ಹಾಗೆ ಈ ಪೂರ್ತಿ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ವಿಡಿಯೋ ಅರ್ಥ ಆಗುತ್ತೆ. ಎಲ್ಲರ ಹಾಗೆ ಸುಳ್ಳು ಏನು ಹೇಳಲ್ಲ, ನಾನು ಲೈವ್ ಮುಖಾಂತರ ತೋರಿಸುತ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ, ಆ ಫೋಟೋ ಎಡಿಟಿಂಗ್ ಯಾವ ಆ್ಯಪದಲ್ಲಿ ಮಾಡುವುದು, ಹೇಗೆ ಮಾಡುವುದು, ಅದು ಎಲ್ಲಿ ಸಿಗುತ್ತೆ ಅಂತ ನೋಡೋಣ. ಇಲ್ಲಿ ನೀವು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ರೆಪೋಟೋ ಅಂತ ಸರ್ಚ್ ಮಾಡ್ಕೊಳ್ಳಿ. ರೆಪೋಟೋ ಅಂತ ಸರ್ಚ್ ಮಾಡ್ಕೊಳ್ಳಿ. ರೆಪೋಟೋ ಆ್ಯಪ್ ಅಂತ ಸರ್ಚ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಿ, ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅಪ್ಡೇಟ್ ಬಂದಿದೆ, ನಾನು ಅಪ್ಡೇಟ್ ಕೊಡ್ತೀನಿ ನೋಡಿ. ಅಪ್ಡೇಟ್ ಕೊಡಿದ ತಕ್ಷಣ ಒಂದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡ್ತೀನಿ ನೋಡಿ ಎಷ್ಟು ಬೇಗ ಅಪ್ಲೋಡ್ ತೋತು ಅಂತ. ಈಗ ನಾವು ಓಪನ್ ಮಾಡ್ಕೊಳ್ಳೋಣ. ಆ್ಯಪ್ ಸಿಕ್ತಂತ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇನ್ನು ಮುಂದೆ ಫೋಟೋ ಎಡಿಟಿಂಗ್ ಯಾವ ಥರ ಮಾಡ್ಕೋದಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಕೆಳಗಡೆ ಸ್ಕ್ರೋಲ್ ಮಾಡಿ, ಈ ಥರ ನೋಡಿ ಎಲ್ಲ ಬರ್ತವೆ. ಹಾಗೆ ಮೇಲೆ ಎತ್ತಾ ಇರಿ. ಯಾವ ಥರ ಬರುತ್ತೆ ಅಂದರೆ, ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೋದು. ನಾನು ಮುಂದೆ ಯಾವ ಥರ ಹೇಳ್ತೀನೋ ಆ ಥರ ಮಾಡ್ಕೊಂಡು ಈ ಎಲ್ಲ ಫೋಟೋ ಥರನೂ ನೀವು ಎಡಿಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ನನಗೆ ಈ ಲೈನ್ದಲ್ಲಿ ಬೇಕಾಗಿದೆ. ಇಲ್ಲಿ ನಾನು ಎಲ್ಲ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಯಾವ ಬೇಕಾದ ಫೋಟೋ ಇಲ್ಲಿ ನೀವು ಕುಣಿಸೋಬೋದು. ನನಗೆ ಇಲ್ಲಿದೆ ನೋಡಿ, ಈ ಫೋಟೋನ ಬೇಕಾಗಿದೆ ನನಗೂ. ಈ ಥರ ಅಡ್ವರ್ಟೈಸ್ ಬಂದರೆ ಕ್ಯಾನ್ಸಲ್ ಹೊಡೀರಿ. ಈ ಫೋಟೋ ಬೇಕಾಗಿದೆ. ಇಲ್ಲಿ ಬಳಸಿ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಳಸಿ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನಿಮ್ಮ ಗ್ಯಾಲರಿಯಲ್ಲಿ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ನಿಮಿಷ, ನನಗೆ ಈ ಫೋಟೋ ಬೇಕು, ಇದನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಇಲ್ಲಿ ಮೂಲೆಯಲ್ಲಿ ಕಾಣಿಸ್ತಿದೆಯಲ್ಲ, ರೈಟ್ ಮಾರ್ಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಜನ್ರೇಷನ್ ಮಾಡಿ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗನೆ ಇರುತ್ತೆ ಅದು. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಲೋಡ್ ಆಗ್ತಾ ಇರುತ್ತೆ. ಲೋಡ್ ಆಗೋ ತಕ್ಷಣ ನೀವು ವೇಟ್ ಮಾಡಬೇಕಾಗುತ್ತೆ. ಇಲ್ಲಂದ್ರೂ 2-3 ಸೆಕೆಂಡ್ ಅಥವಾ ನಿಮಿಷನೂ ವೇಟ್ ಮಾಡ್ಬೋದು. ವೇಟ್ ಮಾಡಿದರೆ ಸಾಕು, ಅದು ತಾನಾಗೇ ಅಪ್ಲೋಡ್ ಆಗುತ್ತೆ. ನೋಡಿ, ಈಗ ಅಪ್ಲೋಡ್ ಆಗಿ ಬಂದಿದೆ. ಇಲ್ಲಿ ರಿಪೋರ್ಟನ್ನು ಮೇಲೆ ಚಿಹ್ನೆ ಕಾಣ್ತಿದ್ದಿಲ್ಲ, ಅದು ನಿಮಗೆ ಬೇಡ ಅಂದರೆ ಅದ್ರ ಮೇಲೆ ರಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ತೆಗೆದು ಇರ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಲೋಡ್ ಆಗುತ್ತೆ. ಲೋಡ್ ಆಗಿದ ತಕ್ಷಣ ಈ ಥರ ಬರುತ್ತಲ್ಲ. ಈಗ ನೋಡಿ, ಈಗ ನಿಮ್ಮ ಫೋಟೋ ಡೌನ್ಲೋಡ್ ಆಗಿದೆ ಅಂತ ಅರ್ಥ. ಫ್ರೆಂಡ್ಸ್, ಇದೇ ಥರ ಎಲ್ಲ ಫೋಟೋನ ಎಡಿಟ್ ಮಾಡ್ಕೋಬೋದು. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು. ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ನಾ ಹೇಳಿಕೊಟ್ಟಿದ್ದ ಥರ ನೀವು ಯಾವ್ದು ಬೇಕಾದ ಫೋಟೋನ ಎಡಿಟ್ ಮಾಡ್ಕೋಬೋದು. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.